ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ನೋಡೋಣ. ಹಾಗೆ ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ. ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆದಿ ಹೊರಗಡೆ ಇದ್ದಾನೆ, ಜೊತೆಯಲ್ಲಿ ಕನಿಕಾ ಕೂಡ ಇದ್ದಾಳೆ. ಇಬ್ಬರು ಹೊರಗಡೆ ಇರುವಾಗ ಒಳಗಡೆಯಿಂದ ಕುಸುಮ ಮತ್ತು ಭಾಗ್ಯ ಇಬ್ಬರೂ ಮನೆಗೆ ಹೋಗೋಣ ಅಂತ ಹೊರಗೆ ಬರ್ತಿದ್ದಾರೆ. ಆದಿನ ನೋಡಿ ತಲೆ ಕೆಳಗೆ ಹಾಕ್ಕೊಂಡು ತುಂಬ ಬೇಜಾರಾಗಿ ಹೊರಗೆ ಬರ್ತಾ ಇದ್ದಾರೆ ಇಬ್ಬರೂ. ಅದನ್ನು ಇಬ್ಬರೂ ನೋಡ್ತಾ ಇದ್ದಾರೆ, ಕನಿಕಾ ಮತ್ತು ಆದಿ. ಭಾಗ್ಯ ಕುಸುಮ ಯಾವ ತಪ್ಪು ಮಾಡಲಿಲ್ಲದೆ ಆದಿ ಕಣ್ಣಿಗೆ ಅಪರಾಧಿಯ ಕಂಡ್ರು. ಕನಿಕಾ ಹೇಳ್ತಿದ್ದಾಳೆ, ನೋಡ್ದ ಅಣ್ಣ ಎಷ್ಟು ತಣ್ಣಗಾಗಿ ಹೋದ್ರು, ಎಷ್ಟು ನಾಟಕ ಮಾಡ್ಕೊಂಡು ಹೋದ್ರು ಅಂತ. ಅದು ನನಗೆ ನೆನ್ನೆನೇ ಗೊತ್ತಾಯಿತು ಅವ್ರು ಫೋನ್ ಮಾಡಿದಾಗ ಅಂತೇಳಿ ಆದಿ ಹೇಳ್ತಾನೆ. ನಾನು ಫೋನ್ ಮಾಡಿ ನಾನು ನೆನ್ನೆ ಬಂದಿದ್ದೆ, ಅಲ್ಲೇನೋ ಸಮಸ್ಯೆ ಆಯಿತು ಅಂತೇಳಿ ನಾನು ಸುಳ್ಳು ಹೇಳಿದ್ದಾಳೆ. ಚೆನ್ನಾಗಿ ಬಂದು ತಿಂದುಬಿಟ್ಟು ಬಿಲ್ ಕೊಡೋಕ್ಕಾಗಲಿಲ್ಲದೆ ಜಗಳ ಆಡ್ತಾ ಇದ್ಲು ಇವಳಲ್ಲಿ ಅಂತ ಹೇಳ್ತಾನೆ ಆದಿ. ಇಲ್ಲಿಗೆ ಬಂದು ತುಂಬ ಒಳ್ಳೆಯವಳ ಥರ ನಾಟಕ ಆಡ್ತಿದ್ದಾಳೆ ಅಂತ ಹೇಳ್ತಿದ್ದಂಗೆ, ನಿನ್ಗೆ ಅರ್ಥ ಆಯ್ತಲ್ಲ ಬ್ರೋ ಅಂತೇಳ್ಬಿಟ್ಟು ಕನಿಕಾ ಹೇಳ್ತಿದ್ದಾಳೆ. ಅಂದರೆ ಡ್ಯಾಡ್ಗೆ ಏನಕ್ಕೆ ಅರ್ಥ ಆಗಲ್ಲ ಅಂತೇಳಿ, ಅದೇ ಗೊತ್ತಾಗ್ತಿಲ್ಲ ಅಂತೇಳಿ ಕನಿಕಾ ಹೇಳುವಾಗ, ಅದು ಅಂತ ಹೇಳ್ಬಿಟ್ಟು ಬರ್ತಾನೆ ಹತ್ರ, ಏನೋ ಹೇಳೋಕ್ಕೆ ಕನಿಕನ ಹತ್ರ ಆದಿ ಅಂತ ಹೇಳ್ಬಿಟ್ಟು ಜೋರಾಗಿ ಮಾತಾಡ್ತಾನೆ ಅವರಪ್ಪ. ಇದೇನಾ ನೀನು ಬೇಹೇವ್, ಆದರೆ ಸಂಸ್ಕಾರ ಇದೇ ಥರ ನಾನು ನೀನು ಕಲ್ತಿರೋದು, ಬಂದವ್ರ ಮುಂದೆ ಮಾತಾಡೋದು ಅಂತ ಹೇಳಿ ಆದಿಯವರಪ್ಪ ಹೇಳ್ತಾನೆ. ಅಪ್ಪ ನಾನೇನು ಮಾಡಿದೆ ಅಂತಾನೆ, ಮನೆಗೆ ಬಂದವ್ರ ಮುಂದೆ ಮಾತಾಡೋದೇನೋ ಅದು, ಯಾರಾದರೂ ಆ ಥರ ಮಾತಾಡ್ತಾರಾ ಅಂತೇಳ್ಬಿಟ್ಟು ಆದಿಯವರಪ್ಪ ಹೇಳ್ತಿದ್ದಂಗೆ, ಅಪ್ಪ ನಾನು ಸರಿಯಾಗೇ ಮಾತಾಡಿದ್ದೀನಿ ಅಂತ ಆದಿ ಹೇಳ್ತಾನೆ. ಅಂಥವ್ರ ಹತ್ರ ಹಾಗೆ ಮಾತಾಡಬೇಕು ಅಂತಾನೆ. ಕಿಶನ್ ಹೇಳ್ತಾನೆ, ಅಣ್ಣ ನೀನು ಅಂದ್ಕೊಂಡಂಗೆ ಅವರಲ್ಲ ಅಂತ ಹೇಳಿ, ನೀನು ಸುಮ್ಮನೆ ಇರಪ್ಪ ಅಂತಾನೆ. ಅವನ್ನ ಯಾಕೋ ಸುಮ್ಮನೆ ಇರಿಸ್ತಾ ಇದೆಯಾ ಅಂತೇಳ್ಬಿಟ್ಟು ಕಿಶನ್ ಅವರಪ್ಪ ಹೇಳ್ತಾನೆ ಆದಿಗೆ. ನೀನು ಹೇಳಿದ್ದು ಸರಿಯಾಗೇ ಇದೆ, ಭಾಗ್ಯ ಮತ್ತು ಅವ್ರ ಮನೆಯವರು ತುಂಬ ಒಳ್ಳೆಯವರು, ತುಂಬ ಸಂಸ್ಕಾರವಂತವ್ರು ಅವರು ಅಂದಾಗ ಆದಿ ಹೇಳ್ತಾನೆ, ಒಳ್ಳೆ ಕಲ್ಚರ್ ಅಂತ ಹೇಳ್ತೀರಪ್ಪ ಅಂತೇಳಿ ಆದಿ ಕೇಳ್ತಿದ್ದಾನೆ. ಇನ್ನು ಹೇಗೆ ಹೇಳ್ತೀರಪ್ಪ ನೀವು? ಕಿಶನ್ ಅವರಪ್ಪ ಯಾವುದೇ ಕಾರಣಕ್ಕೂ ಭಾಗ್ಯ ಅವ್ರ ಮನೆಯವ್ರನ್ನ ಬಿಟ್ಕೊಟ್ಟಿಲ್ಲ ಆದಿ ಮುಂದೆ. ಆದಿ ಹೇಳ್ತಿದ್ದಾನೆ, ಅವರಿಬ್ಬರು ಹೆಂಗಸರಿದ್ದಾರಲ್ಲ, ಅವರು ಇಬ್ಬರು ನಾಟಕ ಮಾಡಿಕೊಂಡು ದುಡ್ಡಿಗೋಸ್ಕರ ಈ ಥರ ಎಲ್ಲ ಆಡ್ತಿರೋದು. ಅವ್ರ ಮನೆ ಹುಡುಗಿನ ಮದುವೆ ಮಾಡ್ಕೊಂಡು ಬಂದುಬಿಟ್ರೆ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹೋಗಿ ಮನೇಲಿರೋದನ್ನೆಲ್ಲ ಖಾಲಿ ಮಾಡಿಕ್ಬಿಡ್ತಾರೆ ಅಂತ. ಆವಾಗ ಕಿಶನ್ ಅವರಪ್ಪ ಆದಿ ಅಂತ ಹೇಳಿ ಜೋರಾಗಿ ಕೂಗ್ತಾರೆ. ಇನ್ನು ಒಂದೇ ಒಂದು ಮಾತು ಅವ್ರ ಬಗ್ಗೆ, ಭಾಗ್ಯ ಅವ್ರ ಮನೆಯವ್ರ ಬಗ್ಗೆ ತಪ್ಪಾಗಿ ನೀನು ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಂತಾರೆ. ತಾಂಡವ್ ಶ್ರೇಷ್ಠ ಮುಂದೆ ಕೆಲಸ ಬಿಡ್ತಿದ್ದೀನಿ ಅಂತ ಹೇಳ್ತಿದ್ದಾನೆ. ತಾಂಡವ್ ನಿನಗೇನು ತಲೆ ಕೆಟ್ಟೈತಾ, ಏನಕ್ಕೆ ಹಂಗೆಲ್ಲ ಆಡ್ತಿದ್ಯಾ? ನಾನಷ್ಟೇ ಅಲ್ಲ ನೀನು ಬಿಡ್ತೀಯ ಅಲ್ಲಿ ಕೆಲಸ ಅಂತ ಹೇಳ್ತಾನೆ. ಯಾವಾಗೂ ನಾನು ಏನು ಮಾಡಿದ್ರು ನಿನ್ನ ತೀರ್ಮಾನ ಕರೆಕ್ಟಾಗಿದೆ ಅಂತ ಹೇಳ್ತಿದ್ರಲ್ಲಪ್ಪ, ಈಗೇನಾಯಿತು ಅಂತ ಅಂದಾಗ ಅವಾಗ ಅವರಪ್ಪ ಹೇಳ್ತಾರೆ, ಆದಿಯವರಪ್ಪ ನೀನು ಅವಾಗ ಮಾಡಿದ್ದೆಲ್ಲ ಸರಿಯಾಗಿತ್ತು, ಅದಕ್ಕೆ ಸರಿಯಾಗಿದೆ ಅಂತ ಹೇಳ್ತಿದ್ದೆ. ಈಗ ಮಾಡ್ತಿರೋದು ಯಾವುದೂ ಸರಿ ಇಲ್ಲ, ಅದಕ್ಕೆ ತಪ್ಪಾಗಿದೆ ಅಂತ ಹೇಳಿ ನಿನಗೆ ನಾನು ಹೇಳ್ತಾ ಇದ್ದೀನಿ ಅಂತ. ಅಪ್ಪ ಬ್ರೋ ಏನು ಹೇಳ್ಬಿಟ್ಟ ಅಂತೇಳ್ಬಿಟ್ಟು ಹಿಂಗೆ ಆಡ್ತಿದ್ದೀರಾ? ನೀವು ಯಾವಾಗೂ ಆ ಭಾಗ್ಯ ಮೇಲೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದೀರಲ್ಲ, ಅದರಿಂದ ಮೊದಲು ಹೊರಗೆ ಬನ್ನಿ. ಅವಳು ನಾಟಕ ಮಾಡ್ತಿದ್ದಾಳೆ ಅಂತೇಳಿ ನಿಮ್ಗೆ ಯಾಕೆ ಅರ್ಥ ಆಗಲ್ಲ ಅಂತ ಹೇಳಿದ ತಕ್ಷಣ, ಕನಿಕಾ ಅಂತೇಳಿ ಅವರಪ್ಪ ಕೂಗ್ತಾನೆ. ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಬೇಡ ನೀನು. ಅವನಾಗಲೇ ಭಾಗ್ಯ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ನೀನು ಅದನ್ನು ಕೆದರಿ ಕೆನ್ಕಿ ಮತ್ತೆ ಅದನ್ನು ದೊಡ್ಡದು ಮಾಡಬೇಡ, ಸುಮ್ಮನೆ ನಿಂತ್ಕೋ ಅಂತಾನೆ. ಆದಿ ಹತ್ರ ಬಂದು ಅವ್ರ ಅಪ್ಪನಿಗೆ ಹೇಳ್ತಾನೆ, ಅಪ್ಪ ಅವಳಿಗೆ ಯಾಕೆ ಬೈತಾ ಇದ್ದೀರಾ? ಆ ಭಾಗ್ಯ ಎಂಥವಳು ಹೇಗೆ ಅಂತೇಳಿ ಅವಳಿಗೆ ಸರಿಯಾಗಿ ಗೊತ್ತಿರೋದು ಅಂತ. ನೀವು ಹೇಳೋ ಹಾಗೆ ಆ ಭಾಗ್ಯ ಒಳ್ಳೆ ನಡತೆ ಸಂಸ್ಕಾರ ಇರೋ ಅಂಥವಳಲ್ಲ, ಅದನ್ನು ನಾನು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆ ಭಾಗ್ಯ ಎಂಥವಳು, ಅವ್ರ ಮನೆಯವರು ಎಂಥವ್ರು, ಅವ್ರ ಕುಟುಂಬ ಎಂಥದ್ದು ಅಂತೇಳಿ ನಾನು ನಿಮಗೆ ಪ್ರೂವ್ ಮಾಡೇ ಮಾಡ್ತೀನಿ ಅಂತ ಆದಿ ಹೇಳ್ತಿದ್ದಾನೆ ಅವ್ರ ಅಪ್ಪನ ಮುಂದೆ. ಸರಿ ಆಯಿತು, ಪ್ರೂವ್ ಮಾಡು. ಭಾಗ್ಯ ನೀನು ಅಂದ್ಕೊಂಡಂಗಲ್ಲ ಅಂತೇಳಿ ನಿನಗೆ ಗೊತ್ತಾಗುತ್ತೆ. ನೀನು ಅಂದ್ಕೊಂಡಂಗೆ ಭಾಗ್ಯ ಈ ಮನೇನ ಆರಿಸ್ಕೊಂಡಿರೋದು ದುಡ್ಡಿಗೋಸ್ಕರ ಅಲ್ಲ ಅಂತೇಳಿ ನಿನಗೆ ಗೊತ್ತಾಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಕೇಳು. ಎಲ್ಲಾದರೂ ನೀನು ಹೇಳಿದ್ದೇ ನಿಜ ಆದರೆ ಆವಾಗ ನೀನು ಹೇಳ್ದಂಗೆ ನಾನು ಕೇಳ್ತೀನಿ. ನಾನು ನಿನಗೆ ಕೊಡ್ತಿರೋ ಮಾತಿದು ಅಂತಾನೆ ಆದಿಯವರಪ್ಪ. ತಾಂಡವ ಹೊಸ ಪ್ಲಾನ್ ಮಾಡಿಕೊಂಡು ಆಫೀಸಿಗೆ ಬಂದಿದ್ದಾನೆ. ಶ್ರೇಷ್ಠ ಕೇಳ್ತಿದ್ದಾಳೆ, ನೀನು ಹುಷಾರಾಗಿದೆಯಾ, ಆರಾಮಾಗಿದೆಯಾ ಅಂತ. ನಾನು ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳ್ತಾನೆ. ಆಫೀಸಲ್ಲಿ ತಾಂಡವ ದೊಡ್ಡ ರಾಮಾಯಣನೇ ಮಾಡಿಬಿಡ್ತಾನೆ. ಶ್ರೇಷ್ಠ ಅಂದ್ಕೊಂಡಿರ್ತಾಳೆ, ತಾಂಡವನು ನೋಡಿದ ತಕ್ಷಣ ಶ್ರೇಷ್ಠ ಮನಸ್ಸು ಬದಲಾಯಿಸ್ಕೊಂಡಿದ್ದಾನೆ ತಾಂಡವು ಅಂತ ತಿಳ್ಕೊಂಡಿರ್ತಾಳೆ. ತಾಂಡವ ಹೇಳ್ತಿದ್ದಾನೆ, ಏನೇನೋ ತೀರ್ಮಾನ ಚೇಂಜಾ ನಾನಾ ಅಂತ. ಶ್ರೇಷ್ಠ ನಿನಗೆ ಯಾರು ಹೇಳಿದ್ದು ನಾನು ತೀರ್ಮಾನ ಚೇಂಜ್ ಮಾಡ್ಕೊಂಡಿದ್ದೀನಿ ಅಂತ? ನಾನು ತೊಗೊಂಡಿರೋ ತೀರ್ಮಾನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲ್ಲ ಅಂದಿದ ತಕ್ಷಣ ಶ್ರೇಷ್ಠ, ಏನು ತಾಂಡವ್ ಹೀಗೆ ಹೇಳ್ತಿದ್ಯಾ ಅಂತ ಹೇಳ್ತಾಳೆ. ನೀನು ಆರಾಮಾಗಿದೆಯಾ ತಾನೇ? ಭಾಗ್ಯ ಈ ಕೆಲಸ ಕೊಡಿಸಿರೋದು ನಿನ್ನ ಮನಸ್ಸಲ್ಲಿ ಇಲ್ಲ ಅಂತ ತಾನೇ?
ನಿನ್ನ ಕೆಲಸಕ್ಕೆ ರೀಸನ್ ಕೊಡಲ್ಲ ಅಂತ ಅರ್ಥ ತಾನೇ? ಓಕೆ ಅಂತ ಹೇಳಿದ ಮಾತ್ರಕ್ಕೆ ನಾನು ಕೆಲ್ಸಕ್ಕೆ ರೀಸನ್ ಕೊಡಲ್ಲ ಅಂತ ಅರ್ಥ ಅಲ್ಲ ಶ್ರೇಷ್ಠ. ಕೆಲಸ ಬಿಡ್ತಾ ಇದ್ದೀನಲ್ಲ ಅದೇ ಕ್ಯಾರಿಟಿ ಅಂತ ಹೇಳ್ಬಿಟ್ಟು ಶ್ರೇಷ್ಠ ಮುಂದೆ ಮಾತಾಡ್ತಿರುವಾಗ ಒಂದು ಹುಡುಗನ ಕೈಯಲ್ಲಿ ಹೂವಿನ ಹಾರ ತರಿಸ್ತಾನೆ ತಾಂಡವ್ ಒಳಗಡೆ. ತಾಂಡವ್ ಪ್ಲಾನ್ ಏನು ಶ್ರೇಷ್ಠ ಗೊತ್ತಿರಲ್ಲ. ಬಂದು ಸೆಕ್ಯೂರಿಟಿ ಮುಂದೆ ಕೇಳ್ತಾಳೆ. ಅವರೂ ಕೂಡ ಕರೆಕ್ಟಾಗಿ ಅವಳಿಗೆ ಏನು ಹೇಳಿರಲ್ಲ. ಇಲ್ಲಿರೋರೆಲ್ಲ ಭಾಗ್ಯ ಕೊಡಿಸಿರೋ ಕೆಲಸ ಅಂತ ಹೇಳ್ತಿದ್ರಲ್ಲ ಈಡಿಯೇಟ್ಗಳು, ಅದರಿಂದ ಮುಕ್ತಿ ಸಿಗುವಂಥ ದಿನ ಇವತ್ತು ಅಂತ ಹೇಳ್ತಾನೆ. ನಾನು ತೊಗೊಂಡಿರೋ ತೀರ್ಮಾನನೇ ಕರೆಕ್ಟಾಗಿದೆ ಅಂತೇಳಿ ತಾಂಡವ್ ಹೇಳ್ತಾನೆ. ಆದಿ ಏನೆಲ್ಲ ಮಾತಾಡ್ದ, ಮನೇಲಿ ಏನೆಲ್ಲ ನಡೀತು, ಮತ್ತು ರೋಡಲ್ಲಿ ಆಗಿದ್ದು ಜಗಳ, ಅದ್ರ ಬಗ್ಗೆ ಎಲ್ಲ ಇಲ್ಲಿ ಭಾಗ್ಯ ಮತ್ತು ಕುಸುಮ ಅವ್ರ ಮನೆಯವ್ರ ಮುಂದೆ ಎಲ್ಲ ಹೇಳ್ಕೊತಿದ್ದಾರೆ. ಅದು ಕಾರಲ್ಲಿ ಇದ್ದಿದ್ದು ಕಿಶನ್ ಅವ್ರ ಅಣ್ಣ ಅಂತ ನಮಗೆ ಗೊತ್ತೇ ಇದ್ದಿಲ್ಲ, ಗೊತ್ತಿಲ್ಲದೆ ಆಗೋಯ್ತು, ಹಾಗಾಯಿತು ಹೀಗಾಯಿತು, ಅವ್ರದ್ದು ಗ್ಲಾಸ್ ಎಲ್ಲ ಒಡೆದಾಕಿದ್ದೀವಿ ಅಂತೆಲ್ಲ ಹೇಳ್ತಿದ್ದಾಳೆ. ಇಲ್ಲಿ ಸುನಂದ ನೋಡಿದ್ರೆ ಕೂಗಾಡ್ತಿದ್ದಾರೆ. ಒಳ್ಳೆ ಸಂಬಂಧ ಯಾಗೋ ಬಂದಿತ್ತು, ನೀವು ಭಾಗ್ಯ ಸೇರಿ ಹಾಳು ಮಾಡಿಬಿಟ್ರಲ್ಲ, ನಿಮಗೆ ತಾಳ್ಮೆಯಲ್ಲಿ ಇರೋಕ್ಕಾಗಲಿಲ್ವಾ, ಏನಕ್ಕೆ ಜಗಳ ಆಡೋಕೆ ಹೋದ್ರಿ ಅವ್ರ ಹತ್ರ ಅಂತ. ಕುಸುಮ ಅವ್ರು ಹೇಳ್ತಿದ್ದಾರೆ, ಕಿಶನ್ ಅವ್ರ ಅಣ್ಣ ಅಂತೇಳ್ಬಿಟ್ಟು ಏನು ಹಣೆ ಮೇಲೆ ಬೋರ್ಡ್ ಹಾಕ್ಕೊಂಡಿದ್ನ, ನಮಗೇನು ಗೊತ್ತಿರಬೇಕು, ಗೊತ್ತಿಲ್ಲದೆ ಆಗಿರೋದು ಇದೆಲ್ಲ ಅಂತ. ನೋಡಿ ಸುನಂದ, ನಮ್ಮ ಮಧ್ಯದಲ್ಲಿ ಗಲಾಟೆ ಆಗಿದ್ದು ನಿಜ, ಆದರೆ ಎಲ್ಲ ಪರಿಹಾರ ಆಗಿದೆ. ಪೂಜಾ ಹೇಳ್ತಿದ್ದಾಳೆ, ಅತ್ತೆ ಏನು ಹೇಳ್ತಾ ಇದ್ದೀರಾ ಅಂತ. ಪೂಜಾಗೂ ಬೇಜಾರಾಗಿರುತ್ತೆ, ಏನಪ್ಪ ಆಗುತ್ತೆ ಅಂತ. ಖುಷಿ ಆಗ್ತಾಳೆ, ನನ್ನ ಮದುವೆಗೇನು ಅಡ್ಡಿ ಇಲ್ವೇನೋ ಅಂತೇಳಿ. ಅತ್ತೆ ಏನು ಹೇಳ್ತಿದ್ದೀರಾ ಅಂತ ಕೇಳ್ತಾಳೆ. ಆವಾಗ ಸುನಂದ ಅವರು, ಈಗ ತಾನೇ ಹಾಗಾಯಿತು ಹೀಗಾಯಿತು ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಎಲ್ಲ ಸರಿಯಾಗಿದೆ ಅಂತ ಹೇಳ್ತಿದ್ದೀರಾ, ನಾನು ಯಾವುದನ್ನು ನಂಬಬೇಕು ಯಾವುದನ್ನು ಬಿಡಬೇಕು ಅಂತ. ಅದಕ್ಕೆ ಹೇಳಿದ್ದು, ಪೂರ್ತಿ ತಾಳ್ಮೆಯಾಗಿ ಕೇಳಿಸ್ಕೋಬೇಕು, ಅರ್ಧ ಬರ್ಧ ಕೇಳಿ ವಟ 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 ಅನ್ಬಾರ್ದು ಅಂತ. ಹೇಳೋ ತನಕ ಪುರ್ಸತ್ತೇ ಇಲ್ಲ, ಅಷ್ಟರಲ್ಲಿ 20 ಕೊಂಕಣು ಮಾತಾಡಿಬಿಡಿ. ಕುಸುಮ ಅವರು ಹೇಳ್ತಿದ್ದಾರೆ. ಸುನಂದ ಅವ್ರು ಹೇಳ್ತಿದ್ದಾರೆ, ಪೂಜಾ ಮದುವೆಗೆ ಏನೂ ಪ್ರಾಬ್ಲಮ್ ಇಲ್ವಾ ಅಂತ ಕೇಳ್ತಿದ್ದಾರೆ. ಭಾಗ್ಯ ಹೇಳ್ತಾಳೆ, ಹೇಳೋಕ್ಕಾಗಲ್ಲಮ್ಮ, ಕಿಶನ್ ಅವ್ರ ಅಣ್ಣ ಒಪ್ಕೊಳ್ಳೋದು ಡೌಟೇ, ಅವರೊಂದು ಸ್ವಲ್ಪ ಬೇಜಾರಾಗೇ ಇದ್ದಾರೆ ಅಂತ. ಭಾಗ್ಯ, ಕಾಮತ್ ಸರ್ ಏನು ಹೇಳಿ ಕಳಿಸಿದ್ರು, ನೀವೇನು ಯೋಚನೆ ಮಾಡಬೇಡಿ, ಈ ಮದುವೆ ಆಗೇ ಆಗುತ್ತೆ ಅಂತ ಹೇಳಿ ಕಳಿಸಿದ್ರೆ ಇಲ್ಲ, ಯಾವ ಕಾರಣಕ್ಕೂ ಪೂಜಾ ಮದುವೆಗೆ ಯಾವುದೂ ಅಡ್ಡಿ ಆಗಲ್ಲ ಅಂತ ಹೇಳಿ ಕುಸುಮ ಅವ್ರು ಕೂಡ ಹೇಳ್ತಾರೆ. ಭಾಗ್ಯ ಅವ್ರ ಮಾವ ಹೇಳ್ತಿದ್ದಾರೆ, ಕುಸುಮ ನೋಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಇದ್ದಾಳೆ, ನೀನು ನೋಡಿದ್ರೆ ಡೌಟಲ್ಲೇ ಹೇಳ್ತಾ ಇದೀಯಾ, ನನಗೇನು ಅರ್ಥನೇ ಆಗ್ತಿಲ್ಲ ಅಂತಾರೆ. ತಾಂಡವ್ ಸೀದಾ ಆಫೀಸ್ ಒಳಗೆ ಬಂದುಬಿಟ್ಟು ಬಾಸ್ ಮುಂದೆ ನಿಂತ್ಕೊಂಡು ಖುಷಿಯಾಗಿ ಮಾತಾಡ್ತಿದ್ದಾನೆ. ಏನು ತಾಂಡವ್, ಬೆಳಗ್ಗೆ ಬಂದುಬಿಟ್ಟಿದ್ದೀರಾ ಈ ಕಡೆಗೆ, ಏನು ತುಂಬ ಡಿಫ್ರೆಂಟಾಗಿ ಕಾಣ್ತಿದ್ದೀರಾ, ತುಂಬ ಖುಷಿಯಾಗಿದ್ದೀರಾ ಅಂತ. ಸರ್, ನನ್ನ ತಲೆ ಮೇಲೆ ಭಿಕ್ಷೆ ಅನ್ನೋ ಭಾರ ಇತ್ತು, ಅದು ನನ್ನ ತುಂಬ ಕಾಡ್ತಿತ್ತು, ಡಿಸ್ಟರ್ಬ್ ಮಾಡ್ತಾಯಿತ್ತು, ಇವತ್ತಿಗೆ ಕ್ಲಿಯರ್ ಆಗೋಯ್ತು ಅಂತಾನೆ. ಏನು ತಾಂಡವ್ ಹೇಳ್ತಾ ಇದ್ದೀರಾ ನೀವು, ಭಿಕ್ಷೆ ಅನ್ನೋ ಭಾರನಾ ಅಂತ. ಸರ್, ಇಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಏನು ಬಂತು ಸರ್, ಬನ್ನಿ ಸರ್ ಹೊರಗಡೆ ಹೋಗೋಣ, ಹೊರಗಡೆ ಮಾತಾಡೋಣ ಅಂತ ಬಾಸ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೊರಗೆ ಬಂದುಬಿಡ್ತಾನೆ ತಾಂಡವ್ ಬಾಸ್ನ ಕರ್ಕೊಂಡು ಹೊರಗೆ ಬರ್ತಿದ್ದಂಗೆ ಎಲ್ಲರೂ ಎದ್ದು ನಿಂತ್ಕೊಂಡ್ರು. ಸಾರಿ, ನಿಮ್ಮ ಒಳ್ಳೆ ಟೈಮು, ಕೆಲಸ ಮಾಡೋ ಸಮಯದಲ್ಲಿ ನಿಮಗೆ ಡಿಸ್ಟರ್ಬ್ ಮಾಡ್ತಾಯಿದ್ದೀನಿ, ಸಾರಿ ಅಂತ ಕೇಳಿಬಿಟ್ಟು, ಓ ಶ್ರೇಷ್ಠನು ಕೂಡ ನೀನು ಇಲ್ಲೇ ಇದೆಯಾ, ನೀನು ಬೇಕು ನನಗಿಲ್ಲಿ ಅಂತ ಹೇಳ್ಬಿಟ್ಟು ತಾಂಡವ್ ಹೋಗ್ಬಿಟ್ಟು ಹೂವಿನ ಹಾರ ತೊಗೊಂಡು ಬರ್ತಾ ಇದ್ದಾನೆ. ತಾಂಡವ್ ಎಲ್ಲರೂ ಮುಂದೆ ಹೇಳ್ತಿದ್ದಾನೆ, ನನ್ನ ಮೇಲೆ ಒಂದು ಕಳಂಕ ಇತ್ತು, ಅದು ಇವತ್ತು ಕ್ಲಿಯರ್ ಆಗುತ್ತೆ ಅಂತ. ಹೊರಗಡೆ ಹೋಗಿ ತಾಂಡವ್ ಒಂದು ಹೂವಿನ ಹಾರ ತೊಗೊಂಡು ಬರ್ತಾನೆ. ಅದೇನು ಬಾಸ್ಗೆ ಹಾಕ್ತಾನೋ ಹೂವಿನ ಹಾರ, ಇಲ್ಲ ಶ್ರೇಷ್ಠಗೆ ಹಾಕ್ತಾನೋ, ಇಲ್ಲ ಗೌರವನ್ಗೆ ಹಾಕ್ತಾನೋ ಗೊತ್ತಿಲ್ಲ, ನೋಡೋಣ. ತಾಂಡವ್, ನೀವೇನು ಹೇಳಬೇಕು ಬೇಗ ಹೇಳಿ, ನನಗೆ ತುಂಬ ಕೆಲಸ ಇದೆ ಅಂತ ಬಾಸ್ ಹೇಳ್ತಾನೆ. ತಾಂಡವ್ ಹೂವಿನ ಮಾಲೆ ತರ್ತಾ ಇದ್ದಾನೆ. ಇವತ್ತಿನ ಕತೆ ಮುಗೀತು, ನಾಳೆ ಸಂಚಿಕೆಯಲ್ಲಿ ನೋಡೋಣ. ಬಾಯ್.